ಉಡುಪಿ ಜಿಲ್ಲೆಯಲ್ಲಿ ಮಳೆ ರಣಾರ್ಭಟ ಮುಂದುವರೆದಿದೆ. ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದ್ದು ಇವತ್ತು ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಗಾಳಿ ಮಳೆ ಹಿನ್ನೆಲೆ ಸಮುದ್ರ ತೀರ, ನದಿ ತೀರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಸೂಚನೆಯನ್ನ ನೀಡಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ವಾರ್ನಿಂಗ್ ಕೂಡ ನೀಡಲಾಗಿದೆ. ಚಿಕ್ಕಮಗಳೂರಲ್ಲೂ ಮಳೆ ಅಬ್ಬರಿಸ್ತಾ ಇದೆ. ಭಾರೀ ಮಳೆಗೆ ಚಿಕ್ಕಮಗಳೂರಿನ ಮುಕ್ತಿಹಳ್ಳಿ ಗ್ರಾಮದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಗಾಳಿ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ 124ರಲ್ಲಿ ಬೃಹತ್ ಗಾತ್ರದ ಮರ ಧರಾಶಾಹಿಯಾಗಿದೆ. ಇದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಚಿಕ್ಕಮಗಳೂರು, ಮೂಡಿಗೆರೆ, ಶೃಂಗೇರಿ, ಎನ್ಆರ್ಪುರ, ಕೊಪ್ಪ ಎಲ್ಲಾ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಮರ ತೆರವು ಮಾಡೋದಕ್ಕೆ ಸ್ಥಳೀಯರು ಹರಸಾಹಸ ಪಟ್ಟರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆರಾಯನ ರೌದ್ರ ನರ್ತನ ಮುಂದುವರೆದಿದೆ. ಮಳೆ ಅಬ್ಬರ ಜೋರಾಗಿದ್ದು ಜಿಲ್ಲೆಯ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈಗಾಗಲೇ ರೆಡ್ ಅಲರ್ಟ್ ಘೋಷಿಸಿರುವಂತಹ ಹವಾಮಾನ ಇಲಾಖೆ ಈಗ ಈ 5 ತಾಲೂಕಿನ ಅಂಗನವಾಡಿ, ಶಾಲಾ, ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಿಸಲಾಗಿದೆ. ರಜೆ ನೀಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಆದೇಶವನ್ನ ನೀಡಿದ್ದಾರೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಶಾಲೆ, ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ರಜೆ ನೀಡಿ ಕೊಡಗು ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಹೊನ್ನಾವರ ಮತ್ತು ಕುಮಟಾ ತಾಲೂಕುಗಳಲ್ಲಿ ಮಳೆರಾಯ ಆರ್ಭಟಿಸ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರೀ ಮಳೆಗೆ ಹೊನ್ನಾವರದ ಹೊಸಕುಳಿಯ ಬಾಸ್ಕೇರಿ ಹೊಳೆ ಉಕ್ಕಿ ಹರಿತಾ ಇದ್ದು ಹೊಳೆ ಸಮೀಪದ ಮನೆಗಳಿಗೆ ನೀರು ನುಗ್ಗಿದೆ. ಬಾಸ್ಕೇರಿ, ದೊಡ್ಡ ಹಿತ್ತಲ, ಗಜನಿ ಕೇಂದ್ರ, ಶಶಿಹಿತ್ಲು ಸುತ್ತಮುತ್ತಲಿನ ಅಂದಾಜು 118 ಕುಟುಂಬದವರಿಗೆ ನೆರೆ ನೀರಿನ ಸಮಸ್ಯೆ ಕಾಡ್ತಾ ಇದೆ. ಆದ್ದರಿಂದ ಕೆಲವು ಕಡೆಗಳಲ್ಲಿ ಈಗ ಈ ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ. ಹೊನ್ನಾವರದಲ್ಲಿ 10, ಕುಮಟಾದಲ್ಲಿ 2, ಕಾರವಾರದಲ್ಲಿ 2 ಕಾಳಜಿ ಕೇಂದ್ರ ಓಪನ್ ಮಾಡಲಾಗಿದೆ. ಹಾಸನದಲ್ಲಿ ಬಿಟ್ಟು ಬಿಡದೆ ಮಳೆರಾಯ ಆರ್ಭಟಿಸ್ತಾ ಇದ್ದಾರೆ. ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಕಲೇಶಪುರ, ಬೇಲೂರು ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಅಂಗನವಾಡಿ, ಪ್ರಾಥಮಿಕ, ಪ್ರೌಢಶಾಲೆಗೆ ರಜೆ ನೀಡುವಂತೆ ಡಿಸಿ ಲತಾ ಕುಮಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಮನೆ ಮೇಲೆ ಬೃಹತ್ ಗಾತ್ರದ ಮರ ಉರುಳಿದೆ. ರಜನಿ ದಿನಕರ ಮೇಸ್ತಾ, ಮಂಗಳ ಪ್ರಭಾಕರ ಭಂಡಾರಿ ಅನ್ನೋರ ಮನೆ ಮೇಲೆ ಮರ ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ ಸದಸ್ಯರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಕೇಸ್ ತನಿಖೆ ಚುರುಕಾಗಿದೆ. ಎಸ್ಐಟಿ ತಂಡ ಅಧಿಕೃತವಾಗಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ನಿನ್ನೆ ಧರ್ಮಸ್ಥಳ ಠಾಣೆಗೆ ಎಸ್ಐಟಿ ಅಧಿಕಾರಿ ಜಿತೇಂದ್ರ ಭೇಟಿ ನೀಡಿ ಕೇಸ್ ಫೈಲ್ ಅನ್ನು ಪಡೆದುಕೊಂಡರು. ಪ್ರಕರಣದ ಬಗ್ಗೆ ಇನ್ಸ್ಪೆಕ್ಟರ್ ಸಮರ್ಥ್ ಅವರಿಂದ ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶವ ಹೂತಿಟ್ಟ ಅನಾಮಿಕ ವ್ಯಕ್ತಿ ಕೇರಳದಲ್ಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಭದ್ರತೆಯ ದೃಷ್ಟಿಯಿಂದ ಕೇರಳದಲ್ಲಿ ಇರಿಸಲಾಗಿದೆ. ಹೀಗಾಗಿ ವಕೀಲರ ಜೊತೆ ಮಾತ್ರ ಈ ಅನಾಮಿಕ ವ್ಯಕ್ತಿ ಸಂಪರ್ಕದಲ್ಲಿದ್ದಾರೆ. ಆದರೆ ಈವರೆಗೂ ಕೂಡ ಎಸ್ಐಟಿ ತಂಡ ಮಾತ್ರ ಆತನನ್ನ ಇನ್ನೂ ಸಂಪರ್ಕಿಸಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡದಿಂದ ಅಧಿಕಾರಿಗಳು ಒಬ್ಬೊಬ್ಬರೇ ಹಿಂದೆ ಸರಿತಾ ಇದ್ದಾರೆ. ಹಿರಿಯ ಅಧಿಕಾರಿ ಸೌಮ್ಯಲತಾ ಬಳಿಕ ಈಗ ತಂಡದಿಂದ ಬಿಡುಗಡೆ ಕೋರಿ ಎಸ್ಪಿ ಸೈಮನ್ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ನಾನು ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ. ಇದು ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ನಡೆಸುವುದಕ್ಕೆ ಅಡ್ಡಿ ಆಗಬಹುದು. ಆದ್ದರಿಂದ ಎಸ್ಐಟಿಯಿಂದ ನನ್ನನ್ನು ಕೈಬಿಡುವಂತೆ ಎಸ್ಪಿ ಸೈಮನ್ ಮನವಿ ಮಾಡಿದ್ದಾರೆ. ನಟ ದರ್ಶನ್ ಥೈಲ್ಯಾಂಡ್ ಪ್ರವಾಸವನ್ನ ಮುಗಿಸಿ ಸ್ವದೇಶಕ್ಕೆ ಮರಳಿದ್ದಾರೆ. ಡೆವಿಲ್ ಚಿತ್ರೀಕರಣಕ್ಕಾಗಿ ತೆರಳಿದಂತಹ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. 10 ದಿನಗಳ ಬಳಿಕ ಆರೋಪಿ ದರ್ಶನ್ ತಾಯ್ನಾಡಿಗೆ ಬಂದಿದ್ದು ಪತ್ನಿ ವಿಜಯಲಕ್ಷ್ಮಿ ಸಾಥ್ ಕೊಟ್ಟಿದ್ದಾರೆ. ದಾವಣಗೆರೆ ತಾಲೂಕಿನ ಅಣಜಿ ಗ್ರಾಮದಲ್ಲಿ ಅನ್ನದಾತರು ರಸಗೊಬ್ಬರ ಸಿಗದೆ ಪ್ರತಿಭಟಿಸಿದ್ದಾರೆ.
ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಒಂದೆಡೆ ಮೆಕ್ಕೆಜೋಳ ಶೀತ ಬಾಧೆಯಿಂದ ಬಳಲ್ತಾ ಇದೆ, ಮತ್ತೊಂದೆಡೆ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ ರೈತನಿಗೆ ಬ್ಯಾಂಕ್ ಸಿಬ್ಬಂದಿ ಕಿರಿಕಿರಿ ಮಾಡುತ್ತಿದ್ದಾರೆ. ಇದರ ನಡುವೆ ರಸಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದು ಪ್ರತಿಭಟನೆಯ ಮೊರೆ ಹೋಗಿದ್ದಾರೆ. ಬೆಳೆ ಕಂತದ್ದು ಮಾಡ್ರಗೇಜ್ ಮಾಡಿದ್ದಾರೆ ಕೆಲವೊಬ್ರು ರೈತರು ಪಾಣಿ ಮೇಲೆ ತಗೊಂಡಿದ್ದಾರೆ. ಎಲ್ಲ ಒಂದೊಂದು ವಿಧದಲ್ಲಿ ರೈತರು ಸಾಲ ತಗೊಂಡಿದ್ದಾರೆ. ರೈತರು ಯಾವತ್ತು ಸ್ವಾಭಿಮಾನಿ, ರೈತರು ಯಾವತ್ತು ಸಾಲ ಕಟ್ಟನಲ್ಲಂಗಿಲ್ಲ. ಬಟ್ ಈಗಿತ್ತು ಸಾಲ ಕಟ್ಟೋ ಟೈಮ್. ನೀವ್ ಹೇಳ್ರಿ, ಸಾಲ ಕಟ್ಟೋ ಟೈಮ್. ಬೆಳೆ ಬೆಳೀತಾ ಇದೀವಿ, ಮಳೆ ಬರ್ತದೆ, ಬೆಳೆ ಬಿತ್ತನೆ ಮಾಡ್ತಿದ್ರೆ, ಗೊಬ್ಬರ ಬೀಜ ಆಗ್ತದೆ. ಸಾಲ ಕಟ್ಟೋ ಟೈಮ್ ಇದು, ಸಾಲ ಕಟ್ಟೋ ಟೈಮ್ ಅಲ್ಲ. ಈ ಟೈಮಲ್ಲಿ ರೈತರಿಗೆ ಟಾರ್ಚರ್ ಮಾಡಬೇಕು. ಅದನ್ನ ಕೇಳಲಿಕ್ಕೆ ಹೋದ್ರೆ ಆ ಮ್ಯಾನೇಜರ್ ಏಕವಚನದಲ್ಲಿ ಮಾತಾಡ್ತಾನೆ ರೈತರಿಗೆ. ಕೂಡಲೇ ಸರ್ಕಾರ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಬ್ಯಾಂಕ್ಗಳಿಗೆ ನಿರ್ದೇಶನ ಕೊಡಬೇಕು. ದಯವಿಟ್ಟು ಈ ಟೈಮ್ ಎಲ್ಲ ಸೂಕ್ತವಾದ ಸಮಯವೆಲ್ಲ ರೈತರಿಗೆ ನೋಟಿಸ್ ಜಾರಿ ಮಾಡೋದಾಗ್ಲಿ, ರೈತರ ಬ್ಯಾಂಕ್ ಹತ್ರ ಅಲೆದಾಡ ಮಾಡಬೇಡ್ರಿ. ಈ ತರ ಒಂದು ನಿರ್ದೇಶನ ಕೊಟ್ಟು ಅವ್ರಿಗೆ ವೃದ್ಧಾಪ್ಯ ವೇತನ, ಗೃಹಲಕ್ಷ್ಮಿ ಹಣ, ಅವ್ರ ಪೆನ್ಷನ್, ಅವ್ರ ಬೆಳೆ ವಿಮಾನ ದಯವಿಟ್ಟು ಅವ್ರಿಗೆ ಕೊಡಿಸ್ರಿ. ರೈತರನ್ನ ಅವ್ರು ಲಾಕ್ ಮಾಡಿದಾರೆ. ಅವ್ರು 3 ಲಕ್ಷ ದುಡ್ಡಿದೆ ಈ ಅಪ್ಪಂದು, 3 ಲಕ್ಷ ದುಡ್ಡಿದೆ ಈ ಅಕೌಂಟ್ ಅಲ್ಲಿ. 3 ಲಕ್ಷ ದುಡ್ಡನ್ನ ಅವ್ನ್ ಮಾಡಿದ 2-3 ಲಕ್ಷ ಸಾಲನು ಜಮಾ ಆಗಿದೆ. 3 ಲಕ್ಷ ದುಡ್ಡು 1-2 ಲಕ್ಷ ಅಲ್ಲಿ ಕಂತು ಕಟ್ಟಿದ್ದಾನೆ. ಗದಗ ಜಿಲ್ಲೆಯಲ್ಲೂ ಯೂರಿಯಾ ಗೊಬ್ಬರದ ಕೊರತೆ ಉಂಟಾಗಿದ್ದು, ನಗರದ ನಾಮಜೋಶಿ ರಸ್ತೆಯಲ್ಲಿನ ಗೊಬ್ಬರದ ಅಂಗಡಿ ಮುಂದೆ ನೂರಾರು ರೈತರು ಕ್ಯೂ ನಿಲ್ಲುವಂತಾಗಿದೆ. ಯೂರಿಯಾ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕೇವಲ 150 ರೈತರಿಗೆ ಮಾತ್ರ ಕೂಪನ್ ನೀಡಿದ್ದು, ಉಳಿದವರು ವಾಪಸ್ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೇಕಾದಂತ ಟೈಮ್ನಾಗ ಗೊಬ್ಬರ ಯಾವ್ದೋ ಕಾರಣಕ್ಕೂ ಸಿಗೋದು. ಜನಕ್ಕೆ ಯಾವ ತರ ಆಗೈತೆ ಅಂದ್ರೆ ಸರ, ಜಲ್ಮದ ಕಬ್ಬರ್ ಇರ್ಲಾರ್ದನ ಸಹಿತ ರಾತ್ರಿ ನಾವು ಗೊಬ್ಬರ ಕಾಯಂತ ಪರಿಸ್ಥಿತಿ ಬಂದೈತಿ. ಇದೇ ತರ ಆದ್ರೆ ಮುಂದಕ್ಕೆ ಮತ್ತೂ ಸಮಸ್ಯೆ ಆಕೈತಿ ಅನ್ನೋ ಕಾರಣಕ್ಕೆ ರೈತರು ಗೊಬ್ಬರ ಇಲ್ಲ. ಸಿಎಂ ಸಿದ್ದರಾಮಯ್ಯ ಕೇಂದ್ರ ರಸಗೊಬ್ಬರ ಸಚಿವ ನಡ್ಡಾಗೆ ಪತ್ರ ಬರೆದಿದ್ದಾರೆ. ಕರ್ನಾಟಕಕ್ಕೆ ಬರಬೇಕಾದಂತ ರಸಗೊಬ್ಬರ ಕಳುಹಿಸುವಂತೆ ಮನವಿ ಮಾಡಿದ್ದಾರೆ. ಈ ಬಾರಿ 11 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ರಾಜ್ಯಕ್ಕೆ ಪೂರೈಕೆ ಮಾಡಬೇಕಿತ್ತು. ಆದರೆ 5 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಪೂರೈಕೆಯಾಗಿದೆ. ಬಾಕಿ 6 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನ ಪೂರೈಸುವಂತೆ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಕೃಷಿ ಮಂತ್ರಿ ಎನ್ ಚೆಲುವರಾಯಸ್ವಾಮಿ ಮಾಹಿತಿಯನ್ನ ನೀಡಿದ್ದಾರೆ. ಮಾತ್ರ ರಿಕ್ವೈರ್ಮೆಂಟ್ ಏಪ್ರಿಲ್ ಇಂದ ಜುಲೈಗೆ ಬೇಕಾಗಿದ್ದು 6,80,655 ಮೆಟ್ರಿಕ್ ಟನ್ ರಿಕ್ವೈರ್ಮೆಂಟ್ ನಾವು ಅಸೆಸ್ ಮಾಡಿರ್ತೀವಲ್ಲ. 6,80,55 ಮೆಟ್ರಿಕ್ ಟನ್ನು ನಮ್ಮ ರಿಕ್ವೈರ್ಮೆಂಟ್ ಜುಲೈ ಒಳಗೆ. ಆದರೆ ನಮ್ಮ ಹತ್ರ ಸ್ಟಾಕ್ ಇರೋದು 8,50,104 ಮೆಟ್ರಿಕ್ ಟನ್ನು ನಮ್ಮ ಹತ್ರ ಸ್ಟಾಕ್ ಇದೆ. ಅಲ್ಲಿಗೆ 1,94,579 ಎಕ್ಸಸ್ ಇದೆ. ಸೊ ಈ ಖರ್ಚಾಗಿರೋದೆಷ್ಟು ಈ ಅವಧಿನಲ್ಲಿ ಅಂದ್ರೆ 6,55,525 6,55,525 ರಿಕ್ವೈರ್ಮೆಂಟ್ ಪ್ರಕಾರ ಖರ್ಚಾಗಿದೆ, ಸೇಲ್ ಆಗಿದೆ. ನಮ್ಮ ಹತ್ರ ಇನ್ನೂ ರೌಡಿಶೀಟ ಬಿಕ್ಲೂರು ಶಿವು ಕೊಲೆ ತನಿಖೆ ಚುರುಕಾಗಿದೆ. ಪ್ರಕರಣ ಸಂಬಂಧ ಸಿಐಡಿ ತನಿಖಾಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ. ಸಿಐಡಿ ಡಿವೈಎಸ್ಪಿ ಉಮೇಶ್ ಎಂಎಚ್ ಸೇರಿದಂತೆ 3 ಇನ್ಸ್ಪೆಕ್ಟರ್ಗಳನ್ನ ನೇಮಕ ಮಾಡಲಾಗಿದೆ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್, ಐಜಿಪಿ ರವಿ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು, ಈ ಟೀಮ್ನಲ್ಲಿ ಸಂದೀಪ್ ಮೇಟಿ, ಆರ್ ಮಂಜುನಾಥ್, ರಾಘವೇಂದ್ರ ಅವರನ್ನ ನೇಮಕ ಮಾಡಲಾಗಿದೆ. ರೌಡಿಶೀಟರ್ ಬಿಕ್ಲೂರು ಶಿವು ಹತ್ಯೆಯಾಗಿ ಇವತ್ತಿಗೆ 12 ದಿನ. ಆದರೆ ಈವರೆಗೂ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಇನ್ನೂ ಸಿಕ್ಕಿಲ್ಲ. ಅಂದು ಕೊಲೆ ಮಾಡಿಸಿ ಕೇವಲ 10 ನಿಮಿಷದಲ್ಲಿ ಜಗ್ಗು ಎಸ್ಕೇಪ್ ಆಗಿದ್ದಾನೆ. ತನ್ನ ಮನೆಯಿಂದ ಚೆನ್ನೈಗೆ ಜಗ್ಗ ಎಸ್ಕೇಪ್ ಆಗಿರೋ ಮಾಹಿತಿ ಲಭ್ಯವಾಗಿದೆ. ಅಲ್ಲದೆ ಬಿಕ್ಲಾ ಶಿವನ ಕೊಲೆಗೂ ಮುನ್ನ ಹಂತಕರೊಂದಿಗೆ ಜಗದೀಶ್ ಸಭೆಯನ್ನ ನಡೆಸಿದ್ದ. ಇದೀಗ ಪೊಲೀಸರು ಸಿಸಿಟಿವಿ ಆಧಾರದಲ್ಲಿ ತನಿಖೆಯನ್ನ ಆರಂಭಿಸಿದ್ದು, ಚೆನ್ನೈಗೂ ಹೋಗೋ ಸಾಧ್ಯತೆ ಇದೆ. ಇನ್ನು ರೌಡಿಶೀಟರ್ ಬಿಕ್ಲೂರು ಶಿವು ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಲೂರಿನ ಕಿರಣ್ ಅಲಿಯಾಸ್ ಡೆಡ್ಲಿ ಕಿರಣ್ ಬಂಧಿತ ಆರೋಪಿ. ಸುಪಾರಿ ಕಿಲ್ಲರ್ ಆಗಿರುವಂತಹ ಡೆಡ್ಲಿ ಕಿರಣ್ ಬಿಕ್ಲೂರು ಶಿವು ಕೊಲೆ ಕೇಸ್ನಲ್ಲೂ ಕೂಡ ಭಾಗಿಯಾಗಿರುವಂತಹ ಆರೋಪ ಇದೆ. ಈ ಹಿನ್ನೆಲೆ ಪುಲಿಕೇಶಿ ನಗರ ಪೊಲೀಸರು ಕಿರಣ್ನನ್ನ ಬಂಧಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಮೂರ್ತಿ ಕುನ್ನಾ ವರದಿ ಶಿಫಾರಸು ಜಾರಿಗೆ ಕ್ಯಾಬಿನೆಟ್ ಒಪ್ಪಿಗೆ ಸೂಚಿಸಿದೆ. ಆರ್ಸಿಬಿ ಕೆಎಸ್ಸಿಎ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಕ್ಯಾಬಿನೆಟ್ ಅಧಿಕೃತ ಒಪ್ಪಿಗೆಯನ್ನು ನೀಡಿದೆ. ವರದಿಯನ್ನು ಪ್ರಶ್ನಿಸಿ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ ಹೈಕೋರ್ಟ್ಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿತ್ತು. ಈಗ ಡಿಎನ್ಎ ಅರ್ಜಿ ವಿಚಾರಣೆಯನ್ನು ಸೋಮವಾರಕ್ಕೆ ಮುಂದೂಡಿ ಹೈಕೋರ್ಟ್ ಆದೇಶಿಸಿದೆ.
ಕಳಸ ತಾಲೂಕಿನ ಕೊಳಮಗೆಯಲ್ಲಿ ಭದ್ರಾ ನದಿಗೆ ಜೀಪ್ ಸಮೇತ ಬಿದ್ದ ಯುವಕ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಅಪಾಯ ಮಟ್ಟ ಮೀರಿ ಭದ್ರಾ ನದಿ ಈಗ ಹರಿತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಜೀಪ್ ಹಾಗೂ ಚಾಲಕ ಗಣಪತಿ ಕಟ್ಟೆ ನಿವಾಸಿ ಶಮಂತ್ಗಾಗಿ ಹುಡುಕಾಟ ಮುಂದುವರೆದಿದೆ. ಇನ್ನು ಮಗನ ಸಾವಿನ ಸುದ್ದಿಯಿಂದ ಮನನೊಂದು ತಾಯಿ ಕೂಡ ಕೆರೆಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಗೋಲ್ಮಾಲ್ ಆಗಿಲ್ಲ ಅಂತ ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ಆಗಿರಬಹುದೇನೋ, ಹೀಗಾಗಿ ಡಿಕೆ ಶಿವಕುಮಾರ್ ಆರೋಪ ಮಾಡಿದ್ದಾರೆ. ಬಿಜೆಪಿ ಚುನಾವಣೆ ಆಯೋಗವನ್ನ ದುರುಪಯೋಗಪಡಿಸಿಕೊಂಡಿದೆ. ಅನುಮಾನ ಇರುವಂತಹ ಕ್ಷೇತ್ರಗಳ ಬಗ್ಗೆ ತನಿಖೆಯಾಗಲಿ ಎಂದಿದ್ದಾರೆ. ಮೈಸೂರದು ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕರ್ತರುಗಳಾಗ್ಲಿ ಅಥವಾ ಯಾರಾಗ್ಲಿ ಆತರ ವೋಟರ್ಸ್ ಮ್ಯಾನಿಪುಲೇಟ್ ಆಗಿದೆ ಅಂತ ಹೇಳಿ ಯಾವುದೇ ದೂರು ಕೊಟ್ಟಿಲ್ಲ. ಸೊ ಹಾಗಾಗಿ ಮೈಸೂರು ರಿಸಲ್ಟ್ಸ್ ಬಗ್ಗೆ ನಮಗೇನಂತ ಅನುಮಾನ ಇಲ್ಲ. ಬಟ್ ಬೆಂಗಳೂರಿನಲ್ಲಿ ಹಲವಾರು ಕಾನ್ಸ್ಟಿಟ್ಯೂನ್ಸ್ ಎಲ್ಲ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು, ವೋಟರ್ಸ್ ಲಿಸ್ಟ್ ಮ್ಯಾನಿಪುಲೇಟ್ ಆಗಿದೆ ಅಂತ. ಸೊ ಅವ್ರು ಏನು ಅನುಮಾನ ವ್ಯಕ್ತಪಡಿಸಿದ್ರು, ಈಗ ಅದಕ್ಕೆ ಪುಷ್ಟಿ ಸಿಕ್ಕಿದೆ. ಕೇಂದ್ರ ಸರ್ಕಾರದವರು ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳನ್ನ ತಮ್ಮ ಕಪಿಪುಷ್ಟಿ ಇಟ್ಕೊಂಡು ತಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ. ಚುನಾವಣೆಯಲ್ಲೂ ಕೂಡ ಅವರು ಎಲೆಕ್ಷನ್ ಕಮಿಷನ್ ಉಪಯೋಗಿಸಿಕೊಂಡು ಚುನಾವಣೆಗಳಲ್ಲಿ ಕೂಡ ಅಕ್ರಮ ಎಸಗುವಂತ ಪ್ರಯತ್ನ ಮಾಡ್ತಾರೆ. ಇದು ಬಹಳ ಗಂಭೀರವಾದಂತ. ಕಾಂಗ್ರೆಸ್ಸಿಗರ ಚುನಾವಣಾ ಅಕ್ರಮ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಮಾತಿಗೆ ಸಿದ್ದರಾಮಯ್ಯ ಧ್ವನಿಗೂಡಿಸಿದ್ರು. ಎತ್ತಿಗೆ ಜ್ವರ ಬಂದರೆ ಎಮ್ಮೆ ಬರೆ ಎಂಬಂತಿದೆ ಕಾಂಗ್ರೆಸ್ ಸ್ಥಿತಿ. ಈ ಮೂಲಕ ಕಾಂಗ್ರೆಸ್ ಚುನಾವಣಾ ಆಯೋಗವನ್ನ ಅವಮಾನಿಸಿದೆ. ಡಿಕೆ ಶಿವಕುಮಾರ್ ಕೂಡ ಇದನ್ನೇ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ರಾಜ್ಯದ ಜನತೆಯ ಕ್ಷಮೆ ಕೇಳಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಥವಾ ಭಾರತೀಯ ಜನತಾ ಪಾರ್ಟಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿದ್ದಾರೆ. ಚುನಾವಣಾ ಆಯೋಗದ ಮೇಲೆ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಇಟ್ರು ಅಂತೇಳಿ. ಹಾಗಾಗಿದೆ ಇವತ್ತು ಕಾಂಗ್ರೆಸ್ನವ್ರದು. ಕೇಂದ್ರ ಸರ್ಕಾರ ಅಥವಾ ಭಾರತ 2 ದಿನಗಳ ಅಧಿಕೃತ ಭೇಟಿಗಾಗಿ ಮೋದಿ ಮಾಲ್ಡೀವ್ಸ್ಗೆ ಆಗಮಿಸಿದ್ದಾರೆ. ಮಾಲಿಯ ವಿಮಾನ ನಿಲ್ದಾಣದಲ್ಲಿ ಮೋದಿಗೆ ಅಧ್ಯಕ್ಷ ಮುಯಿಜು ಸೇರಿದಂತೆ ಇಡೀ ಸಂಪುಟ ಅದ್ದೂರಿಯಾದಂಥ ಸ್ವಾಗತ ನೀಡಿದೆ. ಸೂಪರ್ ಸ್ಟಾರ್ ಕಮಲ್ ಹಾಸನ್ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ತಮಿಳು ನಟ ತಮಿಳಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಸಹ ಸಂಸದರು ಮೇಜಿನ ಮೇಲೆ ಚಪ್ಪಾಳೆ ತಟ್ಟಿದ್ದಾರೆ. ಎರಡ್ 2011ರಲ್ಲಿ ರೈಲಿನಲ್ಲಿ ಅತ್ಯಾಚಾರ ಎಸಗಿ ಶಿಕ್ಷೆಗೆ ಗುರಿಯಾಗಿದ್ದ ಕೈದಿ ಜೈಲಿನಿಂದ ಸಿನಿಮೀಯ ರೀತಿಯಲ್ಲಿ ಎಸ್ಕೇಪ್ ಆದ ಘಟನೆ ಕೇರಳದ ಕಣ್ಣೂರಿನಲ್ಲಿ ಬೆಳಕಿಗೆ ಬಂದಿದೆ. ಕೈದಿ ಗೋವಿಂದ ಚಾವಿ ಎಂಬ ಕೈದಿ ಸೆಂಟ್ರಲ್ ಜೈಲಿಂದ ರಾತ್ರೋರಾತ್ರಿ ಜೂಟ್ ಆಗಿದ್ದಾನೆ. ಬೆಳಗ್ಗೆ ಕೈದಿಗಳ ಹಾಜರಾತಿ ಹಾಕುವಾಗ ಜೂಟ್ ಆಗಿರುವಂತಹ ಕೈದಿ ಪಾಳು ಬಿದ್ದ ಬಾವಿಯಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅರಣ್ಯಾಧಿಕಾರಿ ಫ್ಲಾಟ್ನಲ್ಲಿ ಕಂತೆ ದುಡ್ಡು ಪತ್ತೆಯಾಗಿದೆ. ಒಡಿಶಾದ ಕೋರಾಪುಟ್ನಲ್ಲಿರುವಂತಹ ಫ್ಲಾಟ್ನಲ್ಲಿ ಈ ದೃಶ್ಯ ಬೆಳಕಿಗೆ ಬಂದಿದೆ. ಜಯಪುರ ಅರಣ್ಯಾಧಿಕಾರಿ ಫ್ಲಾಟ್ನಲ್ಲಿ 500-200 ರೂಪಾಯಿಗಳ ಗರಿ ನೋಟು ಪತ್ತೆಯಾಗಿದೆ. ಜೊತೆಗೆ ಕೋಟಿ ಬೆಲೆ ಬಾಳುವಂತ ಚಿನ್ನಾಭರಣ ಸಿಕ್ಕಿದೆ. ಪೊಲೀಸರು ಕುಬೇರನ ಖಜಾನೆಯನ್ನ ಜಪ್ತಿ ಮಾಡಿದ್ದಾರೆ. ಗೋಲ್ಡ್ ಹೋಗುತ್ತಲ್ಲ ಸೇರ್ತಿರೋದು. ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದು 5 ಮಕ್ಕಳು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ರಾಜಸ್ಥಾನದ ಪಿಪ್ಲೋಡಿ ಗ್ರಾಮದಲ್ಲಿ ನಡೆದಿದೆ. ನಿರಂತರ ಮಳೆ ಹಿನ್ನೆಲೆ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿದು ಬಿದ್ದಿದ್ದು ಹಲವು ಮಕ್ಕಳು ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದಾರೆ. ಸರ್ಕಾರಿ ಶಾಲಾ ಕಟ್ಟಡದ ಮೇಲ್ಛಾವಣಿ ಹಠಾತ್ತನೆ ಕುಸಿದು ಬಿದ್ದಿದ್ದು ಶಾಲಾ ಆವರಣದಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ಪ್ರಾರ್ಥನಾ ಸಭೆಯ ಸಮಯದಲ್ಲಿ ಸಂಭವಿಸಿದಂತಹ ಈ ಘಟನೆಯಲ್ಲಿ 60ಕ್ಕೂ ಹೆಚ್ಚು ಮಕ್ಕಳು ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಸಿಬಿ ಮೂಲಕ ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದೆ.
ಫುಡ್ ಡೆಲಿವರಿ ಏಜೆಂಟ್ರಂತೆ ಡ್ರೆಸ್ ಮಾಡ್ಕೊಂಡು ಬಂದು ಚಿನ್ನದ ಅಂಗಡಿ ದೋಚಿರುವ ಘಟನೆ ಉತ್ತರ ಪ್ರದೇಶ ಗಾಜಿಯಾಬಾದ್ನಲ್ಲಿ ನಡೆದಿದೆ. ಕಳ್ಳರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬ್ಲಿಂಕಿಟ್, ಸ್ವಿಗ್ಗಿ ಡೆಲಿವರಿ ಏಜೆಂಟ್ಗಳಂತೆ ಡ್ರೆಸ್ ತೊಟ್ಟು ತಲೆಗೆ ಹೆಲ್ಮೆಟ್ ಧರಿಸಿ ಚಿನ್ನದ ಅಂಗಡಿಗೆ ನುಗ್ಗಿದ್ದಾರೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದಂತ ಇಬ್ಬರು ಆರೋಪಿಗಳು ಅಂಗಡಿಯ ಸಿಬ್ಬಂದಿಗೆ ಬೆದರಿಸಿ ಲಕ್ಷಾಂತರ ಮೌಲ್ಯದ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಉಲ್ಲು, ಆಲ್ಟ್, ದೇಸಿ ಫ್ಲಿಕ್ಸ್, ಬಿಗ್ ಶಾಟ್ಸ್ ಸೇರಿದಂತೆ 25 ಜನಪ್ರಿಯ OTTಗಳನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿದೆ. ಕಾನೂನು ಬಾಹಿರ ಮತ್ತು ಅಶ್ಲೀಲ ವಿಷಯವನ್ನ ಹತ್ತಿಕ್ಕುವ ಭಾಗವಾಗಿ ಸರ್ಕಾರ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ.